ದೇವೇಗೌಡರ ಪತ್ನಿ ಚೆನ್ನಮ್ಮ ಅವರ ಅಗಲಿಕೆ ಸಹಜವಾಗಿ ಅವರ ಇಡೀ ಕುಟುಂಬಕ್ಕೆ ಒಂದು ರೀತಿ ಆಘಾತವನ್ನು ತಂದಿದೆ. ಅವರ ಅಂತ್ಯ ಸಂಸ್ಕಾರಕ್ಕೆ ಸಂಬಂಧಪಟ್ಟಾಗೆ ಈಗ ಬೆಂಗಳೂರಿನಲ್ಲೇ ಅವರ ಸಂಪೂರ್ಣ ಕುಟುಂಬದ ಎಲ್ಲ ಸದಸ್ಯರು ಕೂಡ ಅಲ್ಲೇ ಇದ್ದಾರೆ. ಅಂತಿಮವಾಗಿ ತೀರ್ಮಾನ ಆಗುತ್ತೆ. ಬಹುತೇಕ ಅವರ ಅಂತ್ಯ ಸಂಸ್ಕಾರ ಹಾಸನ ಜಿಲ್ಲೆ ಹೊಳೆನರಸೀಪುರ ತಾಲೂಕಿನ ಹರದಹಳ್ಳಿಯಲ್ಲೇ ಆಗುತ್ತೆ ಅಂತಕ್ಕಂಥದ್ದು ಬಹುತೇಕ ಹತ್ತಿರದ ಸಂಬಂಧಿ ಜಯಕುಮಾರ್ ಅವರು ನಮ್ಮ ಜೊತೆಗಿದ್ದಾರೆ. ಸರ್, ಚೆನ್ನಮ್ಮ ಅವರ ಅಗಲಿಕೆ ಸಹಜವಾಗಿಯೇ ಎಲ್ರಿಗೂ ಕೂಡ ಸಾಕಷ್ಟು ನೋವು ತರಿಸಿದೆ. ಅವರ ನೆನಪು ಮಾಡ್ಕೊಳ್ಳೋದಾರೆ ತಾವು? ಅವರು ನಮ್ಮ ಯಾವುದಕ್ಕೆ ಹೋದ್ರೂ ನಮ್ಮನ್ನು ಎಷ್ಟು ಚೆನ್ನಾಗಿ ಇದು ಮಾಡೋರು ಅಂದರೆ ಪ್ರೀತಿಯಿಂದ, ಅಂದರೆ ಅವರೇ ಬಂದು ನಮಗೆ ಬಡಿಸೋರು. ಮನೆಗೆ ಹೋದ್ರೆ ಅವರೇನೆ ಕೆಲಸದವ್ರು ಬಿಡಿಸ್ತಿರ್ಲಿಲ್ಲ, ಅವರೇ ಬಂದು ಬಡಿಸೋರು, ಅವರೇ ಇದು ಮಾಡೋರು. ನಮಗೆ ಮತ್ತು ಹಾಸನಕ್ಕೆ ಬಂದರೆ ಎಲ್ಲಿ ಬಂದ್ರೂ ನಾವು ಹೋಗಿ ಭೇಟಿಯಾಗಿ ಇದು ಮಾಡಿದ್ರೆ ನಮ್ಮ ಜೊತೆಲೇ ಇದ್ಕೊಂಡು ಕೈ ಹಿಡ್ಕೊಂಡು ಪಾಪನ ಹಿಂಗೆ ಹಿಡ್ಕೊಂಡೇ ಕೂತ್ಕೊಂಡು ಇದು ಮಾಡೋರು. ಅವರು ನಮಗೆ ಎಷ್ಟು ಹೆಲ್ಪ್ ಮಾಡಿದ್ದಾರೆ ಅಂದರೆ ಇವತ್ತು ನನಗೆ ಅವತ್ತಿನ ಕಾಲದಲ್ಲಿ ನನಗೆ ಕೆಲಸ ಕೊಡಿಸಿದ್ದು ಅವರೇನೆ ಕೊಡಿಸಿ ನಮ್ಮ ಜೀವನ ಇಷ್ಟು ರೂಪಿಸ್ಕೊಂಡು ನಾವು ಇವತ್ತು ಹಿಂಗಿದ್ದೀವಿ ಅಂದರೆ ಅವರ ಒಂದು ಆಶೀರ್ವಾದದಿಂದಲೇ ಇದ್ದೀವಿ. ಆ ಥರ ಅವರಿಂದ ನಮ್ಗೆ ಇವತ್ತು ಅವರು ಇದನ್ನು ನಮ್ಮ ತಡ್ಕೊಳಕ್ಕೆ ಆಗ್ತಾಯಿಲ್ಲ, ಅಷ್ಟೊಂದು ದುಃಖ ಆಗ್ತಾಯಿದೆ. ಅಂದರೆ ಒಂದು ರೀತಿ ನಿಮ್ಮ ಕುಟುಂಬದಲ್ಲಿ ಅವ್ರು ಹಿರಿಯರಾಗಿ ಒಂದು ತಾಯಿ ಸ್ಥಾನವನ್ನು ತುಂಬ್ತಾ ಇದ್ರು. ಎಲ್ಲಿ ಬಂದರೂ ತಾಯಿ ಥರನೇ ಟ್ರೀಟ್ ಮಾಡೋರು. ನಮ್ಮ ಊರುಗಳಲ್ಲಿ ಎಲ್ಲ ಅಣ್ಣ ತಮ್ಮದಿರನ್ನು ಅಷ್ಟೇ ಚೆನ್ನಾಗಿ ನೋಡ್ಕೊಳ್ಳೋರು. ಎಲ್ಲರ ಜೊತೆ ಅಷ್ಟೇ ಚೆನ್ನಾಗಿ ಅವರು ಎಲ್ಲೇ ಫೋನ್ ಮಾಡಿದ್ರು ನಮ್ಮ ಅಣ್ಣನ ಮಗ ಅಂತ ಹೇಳ್ಬಿಟ್ಟು ಎಲ್ಲ ಇದು ಮಾಡಿದರು. ಅವರು CM ಆಗಿದ್ದ ಟೈಮಲ್ಲಿ ಮನೆಗೆ ಕರೆದು ನಮ್ಮ ತಂದೆ ತಾಯಿ ಇಬ್ಬರನ್ನು ಕರೆದು ಅಡುಗೆ ಮಾಡಿಸಿ ಊಟ ಮಾಡಿಸಿ, ನಾವು ಯಾವುದೋ ಮದುವೆಗೆ ಹೋಗಿದ್ವಿ, ಇವರ ತಮ್ಮನ ಮದುವೆಗೆ ಹೋಗಿದ್ವಿ. ನಾವು ತಮ್ಮನ ಮದುವೆಯಲ್ಲಿ ಊಟ ಮಾಡಲಿಲ್ಲ, ಮನೆಗೆ ಕರೆಸಿ ಮನೇಲಿ ಊಟ ಮಾಡಿಸಿ ನಮ್ಮ ತಂದೆಗೆಲ್ಲ ಆಶೀರ್ವಾದ ಮಾಡಿ ಅಂತ ನಮ್ಮ ತಂದೆ ತಾಯಿಗೆಲ್ಲ ನಮಸ್ಕಾರ ಮಾಡ್ಕೊಂಡು ಆಶೀರ್ವಾದ ಮಾಡಿ ಅಂತ ಅವ್ರಿಗೆ ಬಟ್ಟೆ ಕೊಟ್ಟು, ನಮ್ಮ ತಾಯಿಗೆ ಸೀರೆ ಕೊಟ್ಟು. ಅಂದರೆ ಅವ್ರು ಎಷ್ಟು ಎತ್ತರಕ್ಕೆ ಇರಿದ್ರು ಕೂಡ ಕರುಳಬಳ್ಳಿ ಸಂಬಂಧವನ್ನು ಬಿಟ್ಟಿರಲಿಲ್ಲ. ಮುಖ್ಯಮಂತ್ರಿ ಆದಾಗಲೂ ನಮ್ಮನ್ನು ಮನೆಗೆ ಕರೆಸಿ ಅಷ್ಟೆಲ್ಲ ಇದು ಮಾಡಿದರು. ಹಂಗೆ ಯಾವುದೇ ಇದಕ್ಕೋದ್ರು ಅವ್ರು ಪ್ರಧಾನಮಂತ್ರಿ ಆದಾಗಲೂ ಅವ್ರು ಎಷ್ಟು ಚೆನ್ನಾಗಿ ಮಾತಾಡ್ಸ್ಕೊಂಡೆಲ್ಲ ಇದು ಮಾಡ್ಯಾರು ಅಂದರೆ ಅವ್ರು ಯಾವತ್ತೂ ಕರುಳುಬಳ್ಳಿ ಅವರು ಇದು ಮಾಡ್ಕೊಳ್ಳೇ ಇಲ್ಲ. ಅಷ್ಟು ಸಂಬಂಧ ಅಂದರೆ ನಾವು ಅಷ್ಟೇ ಪ್ರೀತಿಯಿಂದ ಕಾಣ್ಕೊಂಡಿದ್ರು ಮಾತ್ರ. ಅವ್ರು ಹೋಗಿರೋದು ನಮಗೆ ತಡೆಯಲಾರದು ದುಃಖ ಬಿಡಿ. ಹೌದಾದ್ರ ಜೀವನದಲ್ಲಿ ನಾವು ತಡ್ಕೊಳಕ್ಕೆ ಆಗ್ತಾ ಇಲ್ಲ, ಅಷ್ಟೊಂದು. ದೇವೇಗೌಡರ ಪತ್ನಿ ಚೆನ್ನಮ್ಮ ಅವರ ಅಗಲಿಕೆ ಸಹಜವಾಗಿ ಅವರ ಇಡೀ ಕುಟುಂಬಕ್ಕೆ ಒಂದು ರೀತಿ ಆಘಾತವನ್ನು ತಂದಿದೆ. ಅವರ ಅಂತ್ಯ ಸಂಸ್ಕಾರಕ್ಕೆ ಸಂಬಂಧಪಟ್ಟಾಗೆ ಈಗ ಬೆಂಗಳೂರಿನಲ್ಲೇ ಅವರ ಸಂಪೂರ್ಣ ಕುಟುಂಬದ ಎಲ್ಲ ಸದಸ್ಯರು ಕೂಡ ಅಲ್ಲೇ ಇದ್ದಾರೆ. ಅಂತಿಮವಾಗಿ ತೀರ್ಮಾನ ಆಗುತ್ತೆ. ಬಹುತೇಕ ಅವರ ಅಂತ್ಯ ಸಂಸ್ಕಾರ ಹಾಸನ ಜಿಲ್ಲೆ ಹೊಳೆನರಸೀಪುರ ತಾಲೂಕಿನ ಹರದಹಳ್ಳಿಯಲ್ಲೇ ಆಗುತ್ತೆ ಅಂತಕ್ಕಂಥದ್ದು ಬಹುತೇಕ ಹತ್ತಿರದ ಸಂಬಂಧಿ ಜಯಕುಮಾರ್ ಅವರು ನಮ್ಮ ಜೊತೆಗಿದ್ದಾರೆ. ಸರ್, ಚೆನ್ನಮ್ಮ ಅವರ ಅಗಲಿಕೆ ಸಹಜವಾಗಿಯೇ ಎಲ್ರಿಗೂ ಕೂಡ ಸಾಕಷ್ಟು ನೋವು ತರಿಸಿದೆ. ಅವರ ನೆನಪು ಮಾಡ್ಕೊಳ್ಳೋದಾರೆ ತಾವು? ಅವರು ನಮ್ಮ ಯಾವುದಕ್ಕೆ ಹೋದ್ರೂ ನಮ್ಮನ್ನು ಎಷ್ಟು ಚೆನ್ನಾಗಿ ಇದು ಮಾಡೋರು ಅಂದರೆ ಪ್ರೀತಿಯಿಂದ, ಅಂದರೆ ಅವರೇ ಬಂದು ನಮಗೆ ಬಡಿಸೋರು. ಮನೆಗೆ ಹೋದ್ರೆ ಅವರೇನೆ ಕೆಲಸದವ್ರು ಬಿಡಿಸ್ತಿರ್ಲಿಲ್ಲ, ಅವರೇ ಬಂದು ಬಡಿಸೋರು, ಅವರೇ ಇದು ಮಾಡೋರು. ಮತ್ತು ಹಾಸನಕ್ಕೆ ಬಂದರೆ ಎಲ್ಲಿ ಬಂದ್ರೂ ನಾವು ಹೋಗಿ ಭೇಟಿಯಾಗಿ ಇದು ಮಾಡಿದ್ರೆ ನಮ್ಮ ಜೊತೆಲೇ ಇದ್ಕೊಂಡು ಕೈ ಹಿಡ್ಕೊಂಡು ಪಾಪನ ಹಿಂಗೆ ಹಿಡ್ಕೊಂಡೇ ಕೂತ್ಕೊಂಡು ಇದು ಮಾಡೋರು. ಅವರು ನಮಗೆ ಎಷ್ಟು ಹೆಲ್ಪ್ ಮಾಡಿದ್ದಾರೆ ಅಂದರೆ ಇವತ್ತು ನನಗೆ ಅವತ್ತಿನ ಕಾಲದಲ್ಲಿ ನನಗೆ ಕೆಲಸ ಕೊಡಿಸಿದ್ದು ಅವರೇನೆ ಕೊಡಿಸಿ ನಮ್ಮ ಜೀವನ ಇಷ್ಟು ರೂಪಿಸ್ಕೊಂಡು ನಾವು ಇವತ್ತು ಹಿಂಗಿದ್ದೀವಿ ಅಂದರೆ ಅವರ ಒಂದು ಆಶೀರ್ವಾದದಿಂದಲೇ ಇದ್ದೀವಿ. ಆ ಥರ ಅವರಿಂದ ನಮ್ಗೆ ಇವತ್ತು ಅವರು ಇದನ್ನು ನಮ್ಮ ತಡ್ಕೊಳಕ್ಕೆ ಆಗ್ತಾಯಿಲ್ಲ, ಅಷ್ಟೊಂದು ದುಃಖ ಆಗ್ತಾಯಿದೆ.